ಸ್ನೇಹಿತರೆ ನಮಸ್ಕಾರ. ನಮ್ಮ ರಚಿತಾರಾಮ್, ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರ ಮನೆ ತೋರ್ಸೋಕೆ ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ಅವ್ರ ಮನೆಗೆ ಹೋಗೋ ದಾರಿ ತೋರಿಸ್ತೀನಿ ಬರ್ರಿ. ನಮ್ಮ ಆರ್ ಆರ್ ನಗರ್ ಕಮಾನ್ ಅದಲ್ರಿ, ಆರ್ ಆರ್ ನಗರ್ ಕಮಾನಿಂದ ಸ್ಟ್ರೈಟ್ ಒಂದೇ ರೋಡ್ ಬರಬೇಕು. ಮೇ ಬಿ ಇದು 3ನೇ ಸಿಗ್ನಲ್ ಇರ್ಬೋದು. ಬಿ ಡಿ ಎ ಕಾಂಪ್ಲೆಕ್ಸ್ ಅದು ನೋಡ್ರಿ, ಇಲ್ಲಿ ರೈಟ್ ಸೈಡಿಗೆ ಕಾಣ್ತಿರೋದೇ ಬಿ ಡಿ ಎ ಕಾಂಪ್ಲೆಕ್ಸು. ಇದನ್ನು ಗುರುತು ಮಾಡ್ಕೋರಿ. ಆರ್ ಆರ್ ನಗರ್ ಕಮಾನಿಂದ ಸ್ಟ್ರೈಟ್ ಒಂದೇ ರೋಡು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಬರ್ತೀರಿ. ಈ ಬಿ ಡಿ ಎ ಕಾಂಪ್ಲೆಕ್ಸಿಂದ ಸಿಗ್ನಲ್ ಅದಲ್ರಿ, ಈ ಸಿಗ್ನಲಲ್ಲಿ ಲೆಫ್ಟ್ ತೊಗೋಬೇಕು. ಬರ್ರಿ ತೋರಿಸ್ತೀನಿ. ನಿಮಗೆ ಕರೆಕ್ಟ್ ಡೀಟೇಲಾಗಿ ಅರ್ಥ ಆಗಲಿ ಅಂತ ಒತ್ತಿ ಹೇಳ್ತೀನಿ ರೀ. ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ಅರ್ಥ ಆಗಲಿ ಅಂತ ಆ ಥರ ಹೇಳ್ತೀನಿ. ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಬೇಗ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಸಿಗ್ನಲಲ್ಲಿ ಲೆಫ್ಟ್ ತೊಗೋಬೇಕು ನೋಡಿರಿ. ಈ ಬಿ ಡಿ ಎ ಕಾಂಪ್ಲೆಕ್ಸ್ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡ್ ಅದ ರೀ. ಬರ್ರಿ ತೋರಿಸ್ತೀನಿ. ಅವರ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ಅವರು 1992 ಅಕ್ಟೋಬರ್ 3ನೇ ತಾರೀಕು ಹುಟ್ಟಿದ್ದು. ಇಲ್ಲಿವರೆಗೂ 35 ಸಿನಿಮಾಗಳು ಮಾಡಿದ್ದಾರೆ. 33 ವರ್ಷ ಅವ್ರಿಗೆ. 35 ಸಿನಿಮಾಗಳು ಆಲ್ರೆಡಿ ರಿಲೀಸ್ ಆಗಿರುವಂಥ ಸಿನಿಮಾಗಳು 35. ಅವರ ಫಸ್ಟ್ ಎಂಟ್ರಿ ಆಗಿರುವಂಥ ಚಿತ್ರ ಬುಲ್ಬುಲ್, ನಮ್ಮ ದರ್ಶನ್ ಸರ್ ಜೊತೆ ನಡೆಸಿದ್ರು. ಅದಕ್ಕೂ ಮುಂಚೆ ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ, ಸುಮಾರು ಸೀರಿಯಲ್ಗಳು ಮಾಡಿದ್ದಾರೆ. ಅದಾದಮೇಲೆ ಫಿಲ್ಮ್ ಅಂತ ಮಾಡಿದ್ದು ಫಸ್ಟ್ ಮೂವಿ ಬುಲ್ಬುಲ್ ಚಿತ್ರದಿಂದ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟರು. ಒಳ್ಳೆ ಆ್ಯಕ್ಟರು, ಸುಮಾರು ಜನಕ್ಕೆ ತುಂಬ ಇಷ್ಟ ಅವರು. ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಅವರು ಸ್ಟೋರಿಲಿ ಮತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ ನೋಡಿರಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ರಿ, 14ನೇ ತಾರೀಕು ನಾನು ವಿಡಿಯೋ ಮಾಡ್ತಿರೋದು. ಸೊ ಇವತ್ತು ಒಂದು ಲವ್ ಯು ಅಂತೇಳಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಏನು ಗೊತ್ತಾ, ಐ ಲವ್ ಯು ಅಷ್ಟು ಸಖತ್ ಇಷ್ಟ ಆಯಿತು. ಅಂದರೆ ಅಭಿಮಾನಿಗಳಿಗೆಲ್ಲ ಲವ್ ಯು ಅಂತ ಹೇಳಿದ್ದಾರೆ. ಸೊ ನನಗೂ ಸಿಕ್ಕಾಪಟ್ಟೆ ಇಷ್ಟ ರೀ ನಮ್ಮ ರಚಿತಾರಾಮ್ ಅವರು. ಬರ್ರಿ, ಇದೇ ಸ್ಟ್ರೈಟ್ ರೋಡ್ ಹೋಗ್ಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ಆರ್ ಆರ್ ನಗರ್ ಕಮಾನಿಂದ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಲೆಫ್ಟ್ ತೊಗೋಬೇಕು ನೋಡಿರಿ. ಸ್ಟ್ರೈಟ್ ಬಂದರೆ ಒಂದು ಷಣ್ಮುಖ ದೇವಸ್ಥಾನ ಬರ್ತದೆ ರೀ. ಷಣ್ಮುಖ ದೇವಸ್ಥಾನ ಸ್ಟ್ರೈಟ್ ಒಂದೇ ರೋಡ್ ಅದ ರೀ, ಡಬಲ್ ರೋಡ್ ಇದು. ಮತ್ತು ನಮ್ಮ ರಚಿತಾರಾಮ್ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅವರ ಮೂವಿ ಬುಲ್ಬುಲು. ಫಸ್ಟ್ ಮೂವಿನೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಇದು ಯಾವುದ್ರಿ, ನಮ್ಮ ಸುದೀಪ್ ಸರ್ ಜೊತೆ ನಡ್ಸೋದ್ರಲ್ಲಿ ಮಾಣಿಕ್ಯ, ಆ ಮೂವಿನೂ ಸಖತ್ ಇಷ್ಟ. ಮಾಣಿಕ್ಯನ ರನ್ನ ಇರ್ಬೋದು, ಇದು ರನ್ನ ಪಿಕ್ಚರು, ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮತ್ತು ಇವಾಗ ರೀಸೆಂಟಾಗಿ ಲ್ಯಾಂಡ್ ಲಾರ್ಡ್ ಅಂತ ನಮ್ಮ ದುನಿಯಾ ವಿಜಯ್ ಸರ್ ಜೊತೆ ನಡ್ಸಿದ್ರು. ಆ ಮೂವಿ ಹೆಂಗದ ನೋಡಿಲ್ಲ ರೀ, ನಾನಂತೂ ಇನ್ನು ನೋಡಬೇಕು. ಭಾಳ ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಹೀರೋಯಿನ್ಗಳಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರೋದು ನಮ್ಮ ರಚಿತಾರಾಮ್ ಅವ್ರಿಗೆ ಅನಿಸುತ್ತೆ ನನಗಂತೂ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅವ್ರ ಮನೆ ತೋರ್ಸಂತ. ಸೊ ಫೈನಲಿ ಇವತ್ತು ವೀಡಿಯೋ ಮಾಡ್ಲತ್ತೀನಿ. ಆದಷ್ಟು ಎಲ್ಲರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನನಗೂ ಒಂದು ಮೋಟಿವೇಟ್ ಆಗುತ್ತೆ, ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಹುಮ್ಮಸ್ಸು ಇರುತ್ತೆ. ಇನ್ನೂ ವೀಡಿಯೋಸ್ ಮಾಡಬೇಕು, ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ಬೇಕಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳೋದು. ನೋಡಿರಿ, ಸ್ಟ್ರೈಟ್ ಒಂದೇ ರೋಡ್ ಅದ, ಎಲ್ಲೂ ಸ್ಟಾಪ್ ಇಲ್ಲ. ಷಣ್ಮುಖ ದೇವಸ್ಥಾನ ಬರ್ತದೆ ಮುಂದೆ. ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ನಾನು ವೀಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಅರ್ಥ ಆಗೋ ಥರ ಹೇಳ್ತೀನಿ. ಈ ಕಡೆಯವರಿಗೆ ಇದೇ ಏರಿಯಾದಲ್ಲಿ ಓಡಾಡಿರ್ತಾರಲ್ರಿ, ಅಂಥವ್ರಿಗೆ ಏನು ತೊಂದರೆ ಇಲ್ಲ. ಈ ಷಣ್ಮುಖ ದೇವಸ್ಥಾನಕ್ಕೆ ಬಂದರೂ ಕೂಡ ಗೊತ್ತಾಗ್ಬಿಡುತ್ತೆ ಅವರಿಗೆ ಎಲ್ಲಿ ಹೋಗೋದಂತ. ಸೊ ನಮ್ಮ ಉತ್ತರ ಕರ್ನಾಟಕದವರು ಯಾರೋ ಒಬ್ಬರು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದವರು, ಅವರೆಲ್ಲನೂ ಈ ವಿಡಿಯೋ ನೋಡಿಕೊಂಡು ಅವ್ರ ಮನೆಗೆ ಹೋಗೋಕ್ಕೆ ಪ್ರಯತ್ನ ಪಡ್ಬೋದು. ಸೊ ಅವ್ರಿಗೋಸ್ಕರ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಡೀಟೇಲಾಗಿ ವಿಡಿಯೋ ಮಾಡೋದು. ಸ್ನೇಹಿತರೆ, ಇದೇ ನೋಡಿರಿ ಷಣ್ಮುಖ ದೇವಸ್ಥಾನ. ಇಲ್ಲಿ ಫೇಮಸ್ ದೇವಸ್ಥಾನ ಅದ ರೀ, ಷಣ್ಮುಖ ದೇವಸ್ಥಾನ ಅಂತ. ಸೊ ಇಲ್ಲಿಂದ ರೈಟಿಗೆ ತೊಗೋಬೇಕ್ರಿ. ಇಲ್ಲಿಂದ ರೈಟ್ ಹೊಳಿದ್ರೆ 3rd ಕ್ರಾಸ್ ಅನಿಸುತ್ತೆ ಮೇ ಬಿ. ಬರ್ರಿ ಕರೆಕ್ಟಾಗಿ ಹೇಳ್ತೇನೆ, 3rd ಕ್ರಾಸೋ ಸೆಕೆಂಡ್ ಕ್ರಾಸೋ ಕನ್ಫ್ಯೂಸ್ ಅದ ನನಗೂ. ಭಾಳ ದಿನ ಆಯ್ತು ರೀ ನಾನು ಇವ್ರ ಮನೆಗೆ ಹೋಗಿ, ಸೊ ಅದಕ್ಕೆ ಕನ್ಫ್ಯೂಸ್ ಅದ. ಬರ್ರಿ ಹೇಳ್ತೀನಿ. ಇದು ಫಸ್ಟ್ ಕ್ರಾಸ್ ಐತೆ ರೀ. ಫಸ್ಟ್ ಕ್ರಾಸ್ ಆಗೋಣ. ನೆಕ್ಸ್ಟ್ ಬರೋದು ಸೆಕೆಂಡ್ ಕ್ರಾಸು. ಮೇ ಬಿ 3rd ಕ್ರಾಸ್ ಅದ ನೋಡಿರಿ ಇವ್ರ ಮನೆ. ಇದು ಸೆಕೆಂಡ್ ಕ್ರಾಸ್ ಆಯಿತು. ಷಣ್ಮುಖ ದೇವಸ್ಥಾನದಿಂದ ಇದು ಸೆಕೆಂಡ್ ಕ್ರಾಸ್. ಇನ್ನು ಮುಂದೆ ಬಂದರೆ 3rd ಕ್ರಾಸು. ಇಲ್ಲ, 3rd ಕ್ರಾಸಿಗೆ ನೋಡ್ರಿ, 4th ಕ್ರಾಸಿಗೆ ಇವ್ರ ಮನೆ ಅದ ನೋಡ್ರಿ. ಷಣ್ಮುಖ ದೇವಸ್ಥಾನದಿಂದ 4th ಕ್ರಾಸ್, ಇದು 3rd ಕ್ರಾಸ್ ಐತ್ರಿ. ಇದು ಇಲ್ಲಿಂದ ಮುಂದೆ ಬಂದರೆ ಇಲ್ಲರಿ 4th ಅಲ್ಲ 5th ಸಾರಿ ರೀ, ಇದು 4th ಕ್ರಾಸ್ ಅದ. ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದು 5th ಕ್ರಾಸ್ ಅಂತ ಬರ್ದಾರ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಷಣ್ಮುಖ ದೇವಸ್ಥಾನದಿಂದ ಬಂದಿರಂದ್ರೆ ನಿಮಗೆ 5th ಕ್ರಾಸಿಗೆ ಇವ್ರ ಮನೆ ಅದ ನೋಡ್ರಿ. 5th ಕ್ರಾಸಿಗೆ ಇವ್ರ ಮನೆ ಅದ ನೋಡ್ರಿ. ಹೊರಗಡೆ ಯಾರೋ ನಿಂತಾರ್ರಿ, ಯಾರದಾರು ಗೊತ್ತಿಲ್ಲ ನೋಡ್ರಿ. ಇದೇ ನಮ್ಮ ರಚಿತಾರಾಮ್ ಮೇಡಮ್ ಅವರ ಮನೆ, ವೈರಮುಡಿ ಅಂತ ಮನೆ ಮೇಲೆ ಬರೆದಿದ್ದಾರೆ.
ಅವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ರಚಿತಾ ರಾಮ್ ಅವರು ಯಾರೋ ಇದ್ದಾರೆ ಅಲ್ಲಿ, ಯಾರೋ ಟೀ ಕುಡ್ಕೊಂಡು ನಿಂತಾರೆ, ಯಾರಾದ್ರ ಅಂತ ಗೊತ್ತಿಲ್ಲ ಅವರು. ಸೊ ನೋಡ್ತಾರೆ ಅವ್ರು. ಮತ್ತೆ ನಾ ಹೋದಂದ್ರೆ ಇನ್ನೊಂದ್ಸರಿ ಹೋದಂದ್ರೆ ಇದೆ ನೋಡ್ರಿ ನಮ್ಮ ರಚ್ಚು ಮೇಡಮ್ ಅವರ ಮನೆ. ಅವ್ರು ಟೀ ಕುಡಿಯೋರು ಯಾರು ರೀ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ ಮನೆ ತೋರಿಸ್ಬೇಕಂತ ಕಾಮೆಂಟ್ ಮಾಡಿರಿ, ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.